ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ರೆಸಿಪಿನಲ್ಲಿ ಸೂಪರ್ ಟೇಸ್ಟಿಯಾಗಿರುವಂಥ ಚಿಕನ್ ಬಿರಿಯಾನಿನ ಅಥೆಂಟಿಕ್ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಖಂಡಿತ ಕೊನೆವರೆಗೂ ನೋಡಿ, ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ನೋಡ್ಬೋದು. ನೋಡಿ, ಇದಕ್ಕೆ ನಾನಲ್ಲಿ ಜೀರಾ ಸಾಂಬಾರ್ ರೈಸನ್ನು ತೊಗೊಂಡಿದ್ದೀನಿ. 1.5 ಕಪ್ ಆಗುವಷ್ಟು ಜೀರಾ ಸಾಂಬಾರ್ ರೈಸನ್ನು ಬಳಸ್ತಾ ಇದ್ದೀನಿ. ಹಾಗೆಯೇ 1 ಕಪ್ ಆಗುವಷ್ಟು ನಾನಿಲ್ಲಿ ನಾರ್ಮಲ್ ಸೋನಾ ಮಸೂರಿ ರೈಸ್ ಇರುತ್ತಲ್ಲ, ಅದನ್ನು ಬಳಸ್ತಾ ಇದ್ದೀನಿ. ಎರಡು ಮಿಕ್ಸ್ ಮಾಡಿ ಮಾಡೋದ್ರಿಂದ ಒಂಥರ ಈ ಜೀರಾ ಸಾಂಬಾರ್ ರೈಸ್ ಸ್ವಲ್ಪ ಸ್ಮೆಲ್ ಜಾಸ್ತಿ ಇರುತ್ತೆ. ಹಾಗಾಗಿ ಬ್ಯಾಲೆನ್ಸ್ ಆಗಲಿ ಅಂತ ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಟೋಟಲಾಗಿ 2.5 ಕಪ್ ಅಷ್ಟು ಅಕ್ಕಿನ ನೀರಲ್ಲಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ 3/4 kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ಚಿಕನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ. ಧನಿಯಾ ಪೌಡ್ರು 1 ಟೀ ಸ್ಪೂನ್ ಆಗೋಷ್ಟು, ಹಾಗೆಯೇ ಗರಂ ಮಸಾಲ 1 ಟೀ ಸ್ಪೂನ್ ಆಗೋಷ್ಟು, ಅಚ್ಚ ಖಾರದ ಪುಡಿ 1 ಟೀ ಸ್ಪೂನ್ ಆಗೋಷ್ಟು, ಅರಿಶಿನ ಪುಡಿ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಗಟ್ಟಿಯಾಗಿರುವಂಥ ಮೊಸರು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, 1-2-3 ಡ್ರಾಪ್ಸ್ ಅಷ್ಟು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮ್ಯಾರಿನೇಷನ್ಗೆ ಅಂತ ಇಡ್ತಾಯಿದ್ದೀನಿ. ಒಂದು 10 ನಿಮಿಷ ಇಟ್ಟರೆ ಸಾಕಾಗುತ್ತೆ. ಅಷ್ಟರಲ್ಲಿ ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ. ಇದಕ್ಕೆ ನೋಡಿ, ಮಿಕ್ಸರ್ ಜಾರ್ಗೆ 1 ಸ್ಪೂನ್ ಆಗೋಷ್ಟು ಧನಿಯಾ ಕಾಳು, ಹಾಗೆಯೇ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸೋಂಪು ಮತ್ತು ಜೀರಿಗೆ 1 ಟೀ ಸ್ಪೂನ್ ಆಗೋಷ್ಟು, 1 ಸ್ಪೂನ್ ಆಗೋಷ್ಟು ಕಾಯನ್ನು ಹಾಕ್ಕೊಂಡಿದ್ದೀನಿ. 1-2-3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಅಥವಾ ಇಲ್ಲಿ ಸೈಡಲ್ಲೂ ಕೂಡ ಮೆನ್ಷನ್ ಮಾಡ್ತಿರ್ತೀನಿ. 1 ಟೊಮೆಟೊ, ಅರ್ಧದಷ್ಟು ಈರುಳ್ಳಿ ಕೂಡ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಮಸಾಲೆನ. ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಮಸಾಲೆ ರುಬ್ಕೊಂಡಿದ್ದನ್ನು. ಇವಾಗ ಕುಕ್ಕರ್ನಲ್ಲಿ ಮಾಡ್ತಿರೋದ್ರಿಂದ ಕುಕ್ಕರನ್ನ ಬಿಸಿ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಹಾಗೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಚೆನ್ನಾಗಿರುತ್ತೆ ಫ್ಲೇವರ್ ಹಾಕೋದ್ರಿಂದ. ಹಾಗೆಯೇ ಒಣ ಮಸಾಲೆ 2-3 ಪಲಾವ್ ಎಲೆ, 1 ತುಂಡಾಗೋಷ್ಟು ಕಲ್ಲು ಹೂವು, 4-5 ಏಲಕ್ಕಿ, ಹಾಗೆ 4-5 ಲವಂಗ ಹಾಕ್ಕೊಂಡಿದ್ದೀನಿ. 1 ಇಂಚಿನಷ್ಟು ಚಕ್ಕೆ, ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅರ್ಧದಷ್ಟು ಈರುಳ್ಳಿ ಏನು ಇಟ್ಕೊಂಡಿದ್ರಲ್ಲ ಅದನ್ನು ಕೂಡ ಉದ್ದುದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದ್ರ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗಿ ಫ್ರೈ ಆಗುತ್ತೆ. ಹಾಗೆಯೇ ಈರುಳ್ಳಿ ಕೂಡ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಿ ಫ್ರೈ ಆಗುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಇನ್ನೇನು ಆಗ್ತಿದೆ ಅನ್ನೋವಾಗ ನಾನು ಆವಾಗಲೇ ರುಬ್ಬಿಟ್ಕೊಡೋಂಥ ಮಸಾಲೆ ಏನಿದೆ ನೋಡಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮಸಾಲೆ ರುಬ್ಬಿ ಮಾಡಿ ಒಂದ್ಸರಿ ಟೇಸ್ಟಿಯಾಗಿ ಬರುತ್ತೆ. ತಮಿಳಿಯನ್ ಸ್ಟೈಲ್ ಅಂತ ಹೇಳ್ಬೋದು. ಇದು ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಒಂದು ಒಳ್ಳೆ ಅಥೆಂಟಿಕ್ ಟೇಸ್ಟ್ ಕೊಡುತ್ತೆ ನಿಮಗೆ ಚಿಕನ್ ಬಿರಿಯಾನಿ. ತುಂಬ ಚೆನ್ನಾಗಿರುತ್ತೆ. ಇದೇ ಸೇಮ್ ಮೆಥಡಲ್ಲಿ ಮಟನ್ ಬಿರಿಯಾನಿ ಕೂಡ ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಮ್ಯಾರಿನೇಷನ್ ಮಾಡಿಟ್ಕೊಡೋಂಥ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ. ಮಸಾಲೆ ಸ್ವಲ್ಪ ಹೊತ್ತು ಹುರಿಬೇಕು. ಹಸಿ ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಹುರಿದು ಎಣ್ಣೆ ಬಿಟ್ಕೊಂಡಾದ್ಮೇಲೆ ಚಿಕನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ 5-10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಹೊತ್ತು. ಯಾಕಂದರೆ ಸ್ವಲ್ಪ ಹೊತ್ತು ಚಿಕನ್ ಫ್ರೈ ಆಗಬೇಕಿಲ್ಲಿ. 50-70% ಅಷ್ಟು ಚಿಕನ್ ಮೊದಲೇ ಫ್ರೈ ಆದಮೇಲೆ ನೆಕ್ಸ್ಟ್ ಪ್ರೊಸೆಸರ್ನ ನಾನಿಲ್ಲಿ ತೋರಿಸ್ತೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಸಾಲೆನ ಚಿಕನ್ ಜೊತೆಗೆ. ಇವಾಗ ಮುಚ್ಚಿ 10 ನಿಮಿಷ ಬಿಡ್ತೀನಿ ನಾನು. 10 ನಿಮಿಷದಲ್ಲಿ ಚಿಕನ್ ಏನು ಬೇಗನೆ ಬೇಯುತ್ತೆ. ಅದಕ್ಕಾಗಿ 10 ನಿಮಿಷ ಮುಚ್ಚಿಟ್ಟಾದಮೇಲೆ ನೋಡಿ, 10 ನಿಮಿಷ ಬಿಟ್ಟಿದ್ದೆ. ಅಷ್ಟರಲ್ಲಿ ಅರ್ಧದಷ್ಟು ಬೆಂದಿದೆ. ಇವಾಗ ಟೊಮೆಟೊ ಸೇರಿಸ್ತಾ ಇದ್ದೀನಿ ನಾನು. ಈ ರೆಸಿಪಿಗೆ ಟೊಮೆಟೊ ಸ್ವಲ್ಪ ಜಾಸ್ತಿನೇ ಬೇಕಾಗಿತ್ತು. 7-8 ಟೊಮೆಟೊನ, ಮೀಡಿಯಮ್ ಸೈಜು 7-8 ಟೊಮೆಟೊ ನಾನು ಸೇರಿಸಿದ್ದೀನಿ. ನೀವು ಎಷ್ಟು ಟೊಮೆಟೊ ಜಾಸ್ತಿ ಹಾಕ್ತೀರೋ ಅಷ್ಟು ರುಚಿಯಾಗಿ ಬರುತ್ತೆ ಇದು ಬಿರಿಯಾನಿ. ಇವಾಗ ಟೊಮೆಟೊ ಹಾಕಾದ್ಮೇಲೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅಥವಾ ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅದರ 2ರಷ್ಟು ನೀರು ತೊಗೊಳ್ಳಿ. ನಾನು 2.5 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. 4 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಗ್ರೇವಿ ಕೂಡ ಇರುತ್ತಲ್ಲ, ಅದು ಕೂಡ ಸ್ವಲ್ಪ ಗ್ರೇವಿ ಥರ ಇರುತ್ತಲ್ಲ, ಅದು ನೀರಿನ ಅಂಶನೇ ಇರುತ್ತೆ. ಹಾಗಾಗಿ 2.5 ಕಪ್ ಅಕ್ಕಿಗೆ 4 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಮತ್ತೆ ಸೇರಿಸ್ಕೊಂಡಿದ್ದೀನಿ. ಮತ್ತು ನೀವು ಬೇಕಿದ್ರೆ ರುಚಿ ನೋಡಿಕೊಂಡು ಉಪ್ಪು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಲ್ಲಿ ಮುಚ್ಚಿ 5-10 ನಿಮಿಷ ಬಿಡ್ತೀನಿ. ಮತ್ತೆ ನೋಡಿ, ಚೆನ್ನಾಗಿ ಈ ಥರ ಕುದೀತಾ ಇದೆ. ಚಿಕನ್ ಚೆನ್ನಾಗಿ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡಿ ಆಮೇಲೆ ನೀವು ಇಲ್ಲಿ ಅಕ್ಕಿನ ಸೇರಿಸ್ಕೋಬೇಕಾಗುತ್ತೆ. ಈ ಥರ ನೀರು ಕುದೀತಿರ್ಬೇಕಾದ್ರೆ ಅಕ್ಕಿನ ಸೇರಿಸ್ಕೊಳ್ಳಿ. ಆವಾಗಲೇ ನಾನು ತೊಳೆದಿಟ್ಟೆ 10 ನಿಮಿಷ ಆಗಿರುತ್ತೆ. ಇವಾಗ ಆಲ್ರೆಡಿ ಅಕ್ಕಿ ಕೂಡ ಚೆನ್ನಾಗಿ ನೆನೆದಿರುತ್ತೆ. ಜಾಸ್ತಿ ನೀರು ಹಾಕೋ ಅಗತ್ಯ ಕೂಡ ಇಲ್ಲ. ನಾನು 2 ಥರ ರೈಸನ್ನು ಬಳಸಿದ್ದೀನಿ, ಆವಾಗಲೇ ಹೇಳ್ದಂಗೆ. ಜೀರಾ ಸಾಂಬಾ ಅಂತ ನಿಮಗೆ ಬಿರಿಯಾನಿ ಮಾಡೋಕ್ಕಂತಲೇ ಸ್ಪೆಷಲ್ ಆಗಿರುವಂಥ ರೈಸ್ ಅದು. ಅದನ್ನು ನೀವು ತಂದು ಯಾವಾಗಲಾದರೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಿರಿಯಾನಿದು. 2 ಬಳಸಿದ್ದೀನಿ. ನಾರ್ಮಲ್ ಸೋನಾ ಮಸೂರಿ. ನೋಡಿ, ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ಲು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಓಡಿಸ್ಕೊಂಡಿದ್ದೀನಿ. ಸ್ವಲ್ಪ ಸ್ಟೀಮ್ ಹೋಗೋವರೆಗೂ ಬಿಟ್ಟಾದಮೇಲೆ ಓಪನ್ ಮಾಡ್ಕೊಳ್ಳಿ. ನೀವು ತುಂಬ ಚೆನ್ನಾಗಿ ಉದುರಾಗಿ ಬರುತ್ತೆ. ನಾನು ಸ್ವಲ್ಪ ಬಿಸಿ ಇರೋವಾಗಲೇ ಸರ್ವ್ ಮಾಡೋಣ ಅಂತ ಓಪನ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂಥ ಘಮಘಮಿಸುವಂಥ
ಚಿಕನ್ ಬಿರಿಯಾನಿ ಒಂದು ಅಥೆಂಟಿಕ್ ರುಚಿಯಲ್ಲಿ ರೆಡಿಯಾಗಿದೆ. ಖಂಡಿತ ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಈ ಮೆಥಡನ್ನು ಫಾಲೋ ಮಾಡಿಕೊಂಡು ಈ ಇಂಗ್ರೀಡಿಯೆಂಟ್ಸ್ನ ಫಾಲೋ ಮಾಡಿಕೊಂಡು ಮಾಡಿ ನೋಡಿ. ತುಂಬ ಇಷ್ಟ ಆಗುತ್ತೆ ನಿಮಗೆಲ್ಲ. ಪದೇ ಪದೇ ಇದೇ ಬಿರಿಯಾನಿನೇ ಮಾಡ್ಕೊಳ್ತೀರಾ. ಸೊ ನಾನಿಲ್ಲಿ ಇದನ್ನು ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅನ್ಸುತ್ತಲ್ವ, ನನಗೂ ಹಾಗೆ. ನಾನು ಕೂಡ ಅದಕ್ಕೆ ಬೇಗನೆ ತೆಗೆದು ಊಟ ಮಾಡೋಣ ಅಂತ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಟೆಂಪ್ರೇಚರ್ ಅಂದರೆ ಸ್ವಲ್ಪ ಬಿಸಿ ಹೋದ್ಮೇಲೆ ತಿನ್ನಿ, ಇನ್ನೂ ರುಚಿಯಾಗಿರುತ್ತೆ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಇದನ್ನು ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮುಖಾಂತರ ಅಭಿಪ್ರಾಯ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನಾನು ತೋರಿಸುವಂಥ ಪ್ರತಿಯೊಂದು ರೆಸಿಪಿ ಕೂಡ ನೀವು ಆರಾಮಾಗಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಮಾಡಿಕೊಂಡು ಸೇರ್ಕೊಂಡು ತಿನ್ನುವಂಥ ರೆಸಿಪಿಗಳನ್ನ ತೋರಿಸ್ತೀನಿ. ಸೊ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.